ಯಾವುದೇ ನೋಟಿಸ್ ಇಲ್ದಲೇ ಮಾಹಿತಿ ಇಲ್ದಲೇ ಏಕಾಏಕಿ ಅವರು ಬಂಡವಾಳ ಹಾಕಿರೋಂಥ ಬಂಡವಾಳ ಎಲ್ಲ ಇವತ್ತು ಲಾಸ್ ಆಗಿದ್ದಾವೆ. ಏಕಾಏಕಿ ತೆರವು ಮಾಡಿಸಿದ್ದಾರೆ. 10 ವರ್ಷದಿಂದ ಅಲ್ಲಿ ಅಂಗಡಿ ಮಾಡಿದ್ದೀವಿ ಸರ್, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಏನಿಲ್ಲ. ಏಕಾಏಕಿ ಬಂದ್ಬಿಟ್ಟು ಅಂಗಡಿ ಎತ್ತಿಗೆ ಸಾಲ ಒಂದು ತಿಂಗಳಾಯ್ತು, 25 ದಿವಸ ಆಯ್ತಾ ಬಂತು. ನಾವು ಮನೆ ಬಾಡಿಗೆ ಕಟ್ಟೋಣ, ಮಕ್ಳು ಫೀಸ್ ಕಟ್ಟೋಣ. ಅಲ್ಲಿ ಸಿದ್ಧಾರ್ಥ ಕಾಲೇಜ್ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ಅಲ್ಲಿ ಜಾಗ ಇದೆ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಪ್ರೈವೇಟ್ ಪ್ರಾಪರ್ಟಿ ಬಂದು ಅವ್ರು ಗಲಾಟೆ ಮಾಡ್ತಾರೆ. ಇಲ್ಲಿ ಫಾರೆಸ್ಟ್ ಆಫೀಸ್ ಪಕ್ಕ 5 ಜನಕ್ಕೆ ವ್ಯಾಪಾರಕ್ಕೆ ಜಾಗ ಇದೆ, ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲೋದಂದ್ರೆ ಎದುರುಗಡೆ ಬಿಲ್ಡಿಂಗ್ ಅವರು ಇದು ಪಾರ್ಕಿಂಗ್ ಮಾಡಕ್ ಬಂದಿರೋದು ನಿಮ್ಗೆ ಯಾರು ಹೇಳಿದ್ರು ಅಂತ ಹೇಳಿ ವ್ಯಾಪಾರಸ್ಥರ ಮೇಲೆ ಜಗಳ ಮಾಡ್ತಾರೆ. ಈಗ ಅನುಮಾನ ಬಂದಿರೋದು ಏನು ಅಂದರೆ, ಮಾನ್ಯ ಸಚಿವರು, ಗೃಹ ಸಚಿವರು ಮುಖ್ಯಮಂತ್ರಿ ಆದಿದ್ದಾದಮೇಲೆ, ಉಪಮುಖ್ಯಮಂತ್ರಿಗಳು ಆದಿದ್ದಾದಮೇಲೆ ಅವ್ರದ್ದಿಲ್ಲೇ ಒಂದು ಕಾಲೇಜ್ ಇದೆ, ಅವರಿಲ್ಲ ಓಡಾಡ್ತಾರೆ ಅಂತ ಹೇಳಿ ನೋಟಿಸ್ ಕೊಡದೆ ಬೀದಿ ಬದಿ ಅಂಗಡಿಗಳ ತೆರವು. ವ್ಯಾಪಾರ ಇಲ್ಲದೆ ಬೀದಿಗೆ ಬಿದ್ದ ವ್ಯಾಪಾರಸ್ಥರು. ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರ ರೋಷಾವೇಶ. ಕೆಲವರು ವ್ಯಾಪಾರಸ್ಥರು ಹಾಗೂ ಅವರ ಕುಟುಂಬ ಬೀದಿ ಬದಿ ವ್ಯಾಪಾರವನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇರುತ್ತೆ. ಆದ್ರೆ ಏಕಾಏಕಿ ಅಂಗಡಿಗಳನ್ನ ತೆರವು ಮಾಡಿದ್ರೆ ವ್ಯಾಪಾರಿಗಳು ಬೀದಿಗೆ ಬೀಳ್ತಾರೆ. ಬೀದಿ ಬದಿ ವ್ಯಾಪಾರವನ್ನ ತೆರವು ಮಾಡಿಸಬೇಕಾದ್ರೆ ನೋಟಿಸ್ ಅನ್ನ ಕೊಟ್ಟು ಜೊತೆಗೆ ವ್ಯಾಪಾರಕ್ಕೆ ಬೇರೆ ಕಡೆ ಸ್ಥಳಾವಕಾಶ ಮಾಡಿಕೊಟ್ರೆ ಹೇಗೋ ಬದುಕ್ತಾರೆ. ಆದ್ರೆ ತುಮಕೂರಿನ ಬನಶಂಕರಿ ದೇವಸ್ಥಾನದಿಂದ SSIT ಕಾಲೇಜುವರೆಗೂ ಇರುವ ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನ ಯಾವುದೇ ನೋಟಿಸ್ ಕೊಡದೆ ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ತೆರವು ಮಾಡಿಸಿದ್ದಾರೆ ಎಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಮಹಾನಗರ ಪಾಲಿಕೆಯ ಕ್ರಮದಿಂದಾಗಿ ಬೀದಿ ಬದಿ ವ್ಯಾಪಾರಿಗಳು ಇದೀಗ ಬೀದಿಗೆ ಬಿದ್ದಿದ್ದಾರೆ. ತುಮಕೂರು ನಗರದ ಕುಣಿಗಲ್ ರಸ್ತೆಯಲ್ಲಿ ಸುಮಾರು ಮಂದಿ ಸಾಕಷ್ಟು ವರ್ಷಗಳಿಂದ ಬೀದಿ ಬದಿ ತರಕಾರಿ, ಹಣ್ಣು, ಹೂ ಸೇರಿ ನಾನಾ ವಸ್ತುಗಳನ್ನ ಮಾರಾಟ ಮಾಡಿಕೊಂಡು ತಮ್ಮ ಹೊಟ್ಟೆ ಬಟ್ಟೆಯನ್ನ ನೋಡ್ಕೊಳ್ತಾ ಇದ್ರು. ಆದ್ರೆ ಇಷ್ಟು ದಿನ ಬೀದಿ ಬದಿ ವ್ಯಾಪಾರಿಗಳಿಂದ ತೊಂದರೆ ಆಗದೇ ಇದ್ದಿದ್ದು ಇದೀಗ ತೊಂದರೆಯಾಗಿದೆ. ವ್ಯಾಪಾರಸ್ಥರಿಗೆ ಒಂದು ನೋಟಿಸ್ ಅನ್ನ ಕೂಡ ಕೊಡದೆ ಏಕಾಏಕಿ ತೆರವು ಮಾಡಿದ್ದು ಅಧಿಕಾರಿಗಳ ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶವನ್ನ ಹೊರಹಾಕಿದ್ರು. ಇನ್ನು ಇದೇ ವ್ಯಾಪಾರವನ್ನ ನಂಬಿಕೊಂಡು ಅನೇಕರು ಜೀವನ ಮಾಡ್ತಾ ಇದ್ದು ಸದ್ಯ ವ್ಯಾಪಾರ ಮಾಡಲಾಗದೇ ಇರೋದ್ರಿಂದ ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂತಾಗಿದೆ. ಮನೆ ಬಾಡಿಗೆ, ಮಕ್ಕಳ ಸ್ಕೂಲ್ ಫೀಸ್ ಅಷ್ಟೇ ಅಲ್ಲದೆ ಇಡೀ ಮನೆ ನಡೀತಾ ಇದ್ದು ಇದೇ ವ್ಯಾಪಾರದಿಂದ. ಇದೀಗ ಏಕಾಏಕಿ ಅಂಗಡಿಯನ್ನ ತೆರವು ಮಾಡಿಸಿರೋದ್ರಿಂದ ನಮಗೆ ತೊಂದರೆ ಆಗ್ತಾ ಇದೆ ಎಂದು ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಅಲ್ಲದೆ ಆದಷ್ಟು ಬೇಗ ನಮಗೆ ಅಂಗಡಿಗಳನ್ನ ಇಡಲು ಪರ್ಮಿಷನ್ ಕೊಟ್ಟು ಸಹಕರಿಸಬೇಕೆಂದು ಅಧಿಕಾರಿಗಳಿಗೆ ಪ್ರಜಾಶಕ್ತಿ ಟಿವಿ ಮೂಲಕ ಮನವಿಯನ್ನ ಕೂಡ ಮಾಡಿಕೊಂಡಿದ್ದಾರೆ. 10 ವರ್ಷದಿಂದ ಅಲ್ಲಿ ಅಂಗಡಿ ಮಾಡಿದ್ದೀವಿ ಸರ್, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಏನಿಲ್ಲ. ಏಕಾಏಕಿ ಬಂದ್ಬಿಟ್ಟು ಅಂಗಡಿ ಎತ್ತಿಗೆ ಸಾಲ ಒಂದು ತಿಂಗಳಾಯ್ತು, 25 ದಿವಸ ಆಯ್ತಾ ಬಂತು. ನಾವು ಮನೆ ಬಾಡಿಗೆ ಕಟ್ಟೋಣ, ಮಕ್ಳು ಫೀಸ್ ಕಟ್ಟೋಣ. ಒಬ್ರು ದುಡಿಯೋರು, ಒಬ್ರು ಮಾಡೋರು, ಏನು ಮಾಡಬೇಕು ಅಂತ. ಇವ್ರು 10 ವರ್ಷದಿಂದ ನಾವು ಸುಮ್ಮನೆ ಇದ್ದವ್ರು, ಇವಾಗ ಬಂದ್ಬಿಟ್ಟು ಏಕಾಏಕಿ ಎತ್ತಿಸ್ಬಿಟ್ರೆ ಎಲ್ಗೆ ಹೋಗ್ಬೇಕು ನಾವು ಅಂತ, ಏನು ದುಡ್ಕೊಂಡು ತಿನ್ಬೇಕು ಅಂತ. ಮೇಡಮ್ ಅಂದ್ರೆ ಇದರಿಂದ ಎತ್ತಿಸ್ಕೊಂಡ್ಬರ್ತಾ ಇರೋದು, ಮುನ್ಸಿಪಾಲ್ಟಿಯಿಂದಾನೇ ಎತ್ತಿಸ್ಕೊಂಡ್ಬರ್ತಾ ಇರೋದು. ಏನು ರೀಸನ್ನೇ ಕೊಡ್ತಾ ಇಲ್ಲ ಸರ್ ನಮಗೆ. ಇಂಥ ರೀಸನ್ ಏನು ಹೇಳಿಲ್ಲ. ಅವರು ಬಂದವರೇ ಸುಮ್ಮನೆ ಅವರ ಪಾಡಿಗೆ ಅವ್ರು ಹಿಂಗೆ ಅಂಗಡಿ ಎತ್ತೆ ತಿಂದು ಕಿಕ್ಬಿಟ್ಟು ಹೋಗಿದ್ದಾರೆ. ಪ್ರಾಬ್ಲಮ್ ಆಗ್ತಾ ಇರೋದೇನು ಸರ್, ಮನೆ ಬಾಡಿಗೆ ಕಟ್ಟಿಲ್ಲ ಸರ್, ಬೀದಿಗೆ ಬಂದಿದ್ದೀವಿ ನಾವು. ಮನೆ ಬಾಡಿಗೆ ಕಟ್ಟಿಲ್ಲ, ಮಕ್ಳು ಫೀಸ್ ಕಟ್ಟಿಲ್ಲ, ಮಕ್ಳಿಗೆ ಬುಟ್ಕು ಏನು ಬೇಡವೇ ಬೇಡ. ಊಟ ಏನು ಬೆಳಗ್ಗೆ ಎದ್ದು ಊಟ ತಿಂಡಿ ಏನು ತಿನ್ನೋಣ, ಮಕ್ಳಿಗೆ ಏನು ತಿನ್ಸೋಣ. ಇದನ್ನು ದುಡ್ಕೊಂಡು ತಾನೇ ನಾವು ಬೆಳಗ್ಗೆ ಇದ್ರೆ ತಿಂತಾ ಇರೋದು. 10 ರೂಪಾಯಿ ದುಡಿತೀವಿ, ಏನು ಅದರೊಳಗೆ ಏನು ಕೋಟೆಗಟ್ಟಲೆ ದುಡಿತೀವ, ಲಕ್ಷಗಟ್ಟಲೆ ದುಡಿತೀವ. ಅದೇ ಇವರಿಂದ ನಾವು ವಿಷ ಕೊಟ್ಟು ಸಾಯ್ಬೇಕಷ್ಟೇ ಎಲ್ಲರೂ ಸೇರಿಕೊಂಡು. ಇದು ಬಿಟ್ಟರೆ ನಮಗಿನ್ನೇನು ರೀಸನ್ನೇ ಇಲ್ಲ ಸರ್. ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡ್ತಾ ಇದ್ದೀವಿ, ಅವ್ರು ಏಕಾಏಕಿ ಬಂದು ಎಲ್ಲ ಎತ್ತಿಸ್ಬಿಟ್ಟಿದ್ದಾರೆ. ನಮ್ಗೆ ಯಾವುದೊಂದು ಲೆಟ್ರು ಕೊಟ್ಟಿಲ್ಲ, ಒಂದು ಏನೂ ಕೊಟ್ಟಿಲ್ಲ, ಏಕಾಏಕಿ ಬಂದು ಎತ್ತಿಸ್ಬಿಟ್ರು. ನಾವು ನೋಡಿ ಬಾಳೆಹಣ್ಣು ವ್ಯಾಪಾರ ಮಾಡ್ತೀವಿ, ಇವಾಗ 20,000 ಲಾಸ್ ಆಗಿದೆ ಬಾಳೆಹಣ್ಣೆಲ್ಲ ಫುಲ್ಲು. ಬೇಕಾದ್ರೆ ಅದು ವೀಡಿಯೋನು ಇದೆ ಕೊಡ್ತೀನಿ, ಅದು ಲಾಸ್ ಆಗಿದೆ. ಇವಾಗ ಅದೆಲ್ಲ ಏನು ಮಾಡಬೇಕು ಸರ್? ನಾವು ವ್ಯಾಪಾರ ಮಾಡೋಕೆ ಬಿಟ್ಟರೆ ನಾವು ವ್ಯಾಪಾರ ಮಾಡ್ಕೊಂಡು ಮಕ್ಳು ಜೀವನ ಮಾಡ್ಬೋದು, ಮಕ್ಳಿಗೆ ಫೀಸ್ ಕಟ್ಬೋದು, ಮನೆ ಸಂಸಾರ ಮಾಡ್ಬೋದು. ಈಗ ಏನೂ ಇಲ್ಲ ಅಂದ್ರೆ ನಾವು ಏನು ಮಾಡಬೇಕು? ನಾವು ಏನು ಕೆಲಸ ಮಾಡಬೇಕು? ನಮ್ಗೆ ಇದು ಬಂದರೆ ಬೆಳಗಿಂದ ಸಾಯಂಕಾಲದಾಗ ಮಾಡಿದ್ರೆ ಒಂದು 2,000 3,000 ವ್ಯಾಪಾರ ಮಾಡ್ಯಾವ, ಒಂದು 500 ರೂಪಾಯಿ ದುಡಿತೀವ ಅಷ್ಟೇ. ಅದ್ರಾಗ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮಕ್ಳು ಫೀಸ್ ಕಟ್ಟಬೇಕು, ಎಲ್ಲದೂ ನಡೆಸ್ಬೇಕು ಅದ್ರಾಗೆ ಸರ್.
ನಮಗೆ ವ್ಯಾಪಾರ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮೇಡಮ್ ಅವ್ರು. ನಮಗೆ ಎಲ್ಲಿದೆ ನಾವೇನು ಬೆಳಗ್ಗೆ ಬಂದು ಸಾಯಂಕಾಲ ಬಂದು ಎತ್ಕೊಂಡು ಹೋಗ್ತಾರೆ, ನಮಗೆ ಅನುಕೂಲ ಮಾಡಿ ಎಲ್ಲರಿಗೂ ಒಂದು ಇದು ಮಾಡಿಕೊಡ್ಬೇಕು ಅವ್ರು. ಇನ್ನು ಮಹಾನಗರ ಪಾಲಿಕೆ ಅಧಿಕಾರಿಗಳು ಅಕ್ರಮಗಳನ್ನ ಮಾಡ್ತಾ ಇರುವವರ ವಿರುದ್ಧ ಕ್ರಮ ಕೈಗೊಳ್ಳುವುದನ್ನ ಬಿಟ್ಟು ಬಡವರ ಹೊಟ್ಟೆ ಮೇಲೆ ಒಡೆಯುವ ಕೆಲಸ ಮಾಡ್ತಿದ್ದಾರೆ. ಇವರು ಏಕಾಏಕಿ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರ ಅಂಗಡಿಗಳನ್ನ ತೆರವು ಮಾಡಿರೋದ್ರಿಂದ ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ. ಇದೇ ಮಾರ್ಗದಲ್ಲಿ ಪರಮೇಶ್ವರ್ ಅವರ ಕಾಲೇಜಿದ್ದು ಅವರು ಈ ಮಾರ್ಗದಲ್ಲಿ ಓಡಾಡ್ತಾರೆ ಅನ್ನೋ ಕಾರಣಕ್ಕೆ ಹೀಗೆ ತೆರವು ಮಾಡಲು ಮುಂದಾದ್ರ ಎಂಬ ಅನುಮಾನ ಮೂಡ್ತಾ ಇದೆ ಎಂದು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಉಪಾಧ್ಯಕ್ಷರಾದ ಗಂಗಸಂದ್ರ ರಾಜು ಆರೋಪ ಮಾಡಿದ್ರು. ಇನ್ನು ಆದಷ್ಟು ಬೇಗ ಇಲ್ಲಿನ ವ್ಯಾಪಾರಿಗಳಿಗೆ ಅನುಕೂಲವಾಗುವಂತೆ ಸ್ಥಳ ನಿಗದಿ ಮಾಡಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಆಗ್ರಹಿಸಿದ್ದಾರೆ. ಮೊನ್ನೆಯಿಂದನೂ ಕೂಡ ಸುಮಾರು ಒಂದು ತಿಂಗಳಿಂದ ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ವ್ಯಾಪಾರ ಮಾಡೋಂಥ ವ್ಯಾಪಾರಸ್ಥರ ಏಕಾಏಕಿ ತೆರವು ಮಾಡಿದ್ದಾರೆ. ಪರಿಸರ ಇಂಜಿನಿಯರ್ ಅತ್ತೆ ಯಾವುದೇ ನೋಟಿಸ್ ಇಲ್ದಲೇ ಏನೇ ಮಾಹಿತಿ ಇಲ್ದಲೇ ಏಕಾಏಕಿ ಅವರು ಬಂಡವಾಳ ಹಾಕಿರೋಂಥ ಬಂಡವಾಳ ಎಲ್ಲ ಇವತ್ತು ಲಾಸ್ ಆಗಿದ್ದಾವೆ. ಏಕಾಏಕಿ ತೆರವು ಮಾಡಿಸಿದ್ದಾರೆ. ದಯಮಾಡಿ ನಾನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡೋದಿಷ್ಟೇ, ಇಲ್ಲಿ ಏನು ಯಥಾ ಪ್ರಕಾರ ವ್ಯಾಪಾರ ಮಾಡ್ಕೊಂಡು ಹೋಗ್ತಿರ್ತಾರೋ ಅವ್ರಿಗೆ ತಳ್ಳಗಾಡೀಲಿ ಪ್ರಾವಿಷನ್ ಇದೆ, ಅವ್ರು ತಳ್ಳಗಾಡೀಲಿ ತಳ್ಕೊಂಡೋಗೋಂಥ ವ್ಯವಸ್ಥೆ ಮಾಡ್ತಾರೆ. ತಾವುಗಳು ಮೊನ್ನೆ ನಾವು ಪತ್ರಗಳನ್ನ ಕೊಟ್ಟಾಗ ಅಲ್ಲಿ ಸಿದ್ಧಾರ್ಥ ಕಾಲೇಜ್ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ಅಲ್ಲಿ ಜಾಗ ಇದೆ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಪ್ರೈವೇಟ್ ಪ್ರಾಪರ್ಟಿಯವ್ರು ಬಂದು ಅವ್ರು ಗಲಾಟೆ ಮಾಡ್ತಾರೆ. ಇಲ್ಲಿ ಫಾರೆಸ್ಟ್ ಆಫೀಸ್ ಪಕ್ಕ 5 ಜನಕ್ಕೆ ವ್ಯಾಪಾರಕ್ಕೆ ಜಾಗ ಐತೆ, ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲೋದಂದರೆ ಎದುರುಗಡೆ ಬಿಲ್ಡಿಂಗ್ನವರು ಇದು ಪಾರ್ಕಿಂಗ್ ಮಾಡೋಕ್ಕೆ ಬಂದಿರೋದು ನಿಮ್ಗೆ ಯಾರು ಹೇಳಿದ್ದು ಅಂತೇಳಿ ವ್ಯಾಪಾರಸ್ಥರ ಮೇಲೆ ಜಗಳ ಮಾಡ್ತಾರೆ. ದಯಮಾಡಿ ಇಲ್ಲಿ ಏನು ಯಥಾ ಪ್ರಕಾರ ವ್ಯಾಪಾರ ಮಾಡ್ಕೊಂಡು ಹೋಗ್ತಿರ್ತಾರೋ ಆ ಥರ ವ್ಯಾಪಾರ ಮಾಡ್ಕೊಂಡು ಹೋಗೋಕೆ ಅನುಕೂಲ ಮಾಡಿಕೊಡಿ. ಮತ್ತು ಇಲ್ಲಿ ಸಾಕಷ್ಟು ಜಾಗ ಇದೆ, ಇಲ್ಲಿ ವೆಂಡಿಂಗ್ ಝೋನ್ ಮಾಡ್ಬೋದು. ಇದನ್ನೇ ತಾವು ನಿರ್ಧಾರ ಮಾಡ್ಕೊಂಡು ಕಮಿಟಿ ಒಳಗೆ ಒಂದು ಸಭೆ ಮಾಡಿಬಿಟ್ಟು ಈ ಒಂದು ಸ್ಲ್ಯಾಬ್ ಹಾಕ್ಬಿಟ್ಟು ಅಂದರೆ ಎಲ್ಲ ವ್ಯಾಪಾರಸ್ಥರು ಇಲ್ಲಿ ಇದು ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಸಂದರ್ಭದಲ್ಲಿ ಹೇಳಿದ್ವಿ. ಹಾಗೇನೇ ಅಧಿಕೃತವಾಗಿ ಯಾರು ಗುರುತಿನ ಚೀಟಿ ಇರ್ತಾರೋ ಅಂಥವ್ರಿಗೆ ಮಾತ್ರ ಇಲ್ಲಿ ಪ್ರಾವಿಷನ್ ಕೊಡಿ. ಟೋಟಲ್ 22 ಜನದ್ದು ಗುರುತಿನ ಚೀಟಿ ಬನಶಂಕರಿಯಿಂದ ಹಿಡಿದು SSIT ತನಕ ಗುರುತಿನ ಚೀಟಿ ಇದ್ದಾವೆ, ಅವರಿಗೆ ಅನುಕೂಲ ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರಲ್ಲಿ ಮತ್ತು ಇತರೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ. ದಯಮಾಡಿ ಇದು ಏಕಾಏಕಿ ತೆಗೆದಿರೋದು ಭಾರಿ ತಪ್ಪಾಗ್ತಿದೆ. 14 ಆ್ಯಕ್ಟ್ ಏನಾಯ್ತೋ 14 ಆ್ಯಕ್ಟ್ ರೂಲ್ಸ್ ಮಾಡಿ ತೆರವು ಮಾಡಲೇಬೇಕು ಅನ್ನೋದಿದ್ರೆ ಎಲ್ಲರಿಗೂ ನೋಟಿಸ್ ಇಶ್ಯೂ ಮಾಡಿ, ನಾವು ಮುಂದಿನ ಕಾನೂನು ರೀತಿ ನಾವು ಹೋರಾಟ ಮಾಡ್ಕೊಂಡು ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸಿದ್ವಿ. ಈ ಮಹಾನಗರ ಪಾಲಿಕೆ ಆಯುಕ್ತರು ತುಮಕೂರಿಗೆ ಬಂದಿದ್ದಾದಮೇಲೆ ಮೊಟ್ಟ ಮೊದಲನೇದಾಗಿ ಶೆಟ್ಟಿಹಳ್ಳಿ ಅಂಡರ್ ಪಾಸ್ ರಸ್ತೆಯನ್ನು ಕಸವನ್ನು ಹಾಕಿ ವಿಪರೀತ ವ್ಯಾಪಾರಸ್ಥರು ವ್ಯಾಪಾರ ಮಾಡಲೇಬಾರ್ದು ಅಂತೇಳಿ 4 ರಿಂದ 5 ಜನ ಓಡಾಡ್ದಂಗೆ ಕಸವನ್ನು ಫಸ್ಟ್ ಮೊದಲನೇದಾಗಿ ಮಾಡಿದ್ರು. ಅಲ್ಲೋಗಿ ಮನವಿಯನ್ನು ಮಾಡಿ ತಿರ್ಗಾ ಅವ್ರ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡಿ ಅಂತ ಒಂದನೇದು ಕೇಳ್ದು. ಎರಡನೇದು ಮಾರ್ಕೆಟ್ ಹತ್ರ ಮುಂದೆಗಡೆ ವ್ಯಾಪಾರ ಮಾಡ್ತಕ್ಕಂಥ ವ್ಯಾಪಾರಸ್ಥರಿಗೆ ಏಕಾಏಕಿ ಮಹಾನಗರ ಪಾಲಿಕೆ ಹೆಲ್ತ್ ಇನ್ಸ್ಪೆಕ್ಟರ್ಗಳನ್ನ ಬಿಟ್ಟು ಅವರು ಮಾಮೂಲಿ ವಾರ್ಡ್ಗಳಲ್ಲಿ ಸ್ವಚ್ಛತೆಗೊಳಿಸ್ಬೇಕಾಗಿರ್ತಕ್ಕಂಥವ್ರನ್ನ ಈ ಅಂಗಡಿಗಳ್ನ ಎತ್ತಕ್ಕೆ ಇದಕ್ಕೆ ಅವರ ಅಧೀನಾಧಿಕಾರಿಗಳಿಗೆ ಹೇಳಿ ಎರಡನೇದಾಗಿ ಮಾಡಿಸಿದ್ರು. ಈಗ ನಮಗೀಗ ಅನುಮಾನ ಬಂದಿರೋದು ಏನು ಅಂದರೆ ಮಾನ್ಯ ಸಚಿವರು ಗೃಹ ಸಚಿವರು ಮುಖ್ಯಮಂತ್ರಿ ಆದಿದ್ದಾದಮೇಲೆ ಉಪಮುಖ್ಯಮಂತ್ರಿಗಳು ಆದಿದ್ದಾದಮೇಲೆ ಅವ್ರದ್ದಿಲ್ಲೇ ಒಂದು ಕಾಲೇಜ್ ಇದೆ, ಅವರಿಲ್ಲ ಓಡಾಡ್ತಾರೆ ಅಂತೇನು ಹೇಳಿ ಬಲಾಢ್ಯರೇನ ಕೈವಾಡ ಇದ್ದು ಈ ಬಡ ವ್ಯಾಪಾರ ಬೀದಿ ಬದಿ ವ್ಯಾಪಾರಿಗಳಿಗೆ ಅನ್ಯಾಯ ಆಗ್ತಿದೆ. ಏಕಾಏಕಿ ಬಂದು ನೋಟಿಸ್ ಇಶ್ಯೂ ಮಾಡ್ದಲೇ ಈ ಬಡ ವ್ಯಾಪಾರಿಗಳನ್ನೆಲ್ಲರನ್ನು ತೆರವುಗೊಳಿಸಿದ್ದಾರೆ. ಈಗ ಅವರೇನು ಹೇಳಿಲ್ಲ, ಇವಾಗ ಇಷ್ಟು ವರ್ಷನೂ ಓಡಾಡಿಲ್ಲವ್ರು ಅವರು. ಹಾಗಾಗಿ ಇವರೆಲ್ಲರಿಗೂ ನೋಡಿ ನೊಂದ ಕುಟುಂಬಗಳಿಗೆ ನೋಟಿಸ್ ಇಶ್ಯೂ ಮಾಡ್ದಲೇ ಇವರೆಲ್ಲರೂ ಕಣ್ಣೀರಲ್ಲಿ ಕೈ ತುಳಿತಾ ಇದ್ದಾರೆ. ಏಕಾಏಕಿ ಎತ್ತುವಂಥ ಅವಶ್ಯಕತೆ ಇರಲಿಲ್ಲ. ಈಗ ಮಂಡಿಪೇಟೆಯಲ್ಲಿ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಮೆಣಸಿನ್ಕಾಯಿ ಧನ್ಯ ಇವೆಲ್ಲ ರೋಡ್ಗೆ ಇಟ್ಕೊಂಡಿದ್ದಾರೆ ಒಂದು. ಆಮೇಲೆ ಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಬಲಾಢ್ಯರು ಏನಾನ ಅಕ್ವೈರ್ ಮಾಡ್ಕೊಂಡು ಮಾಡಿದ್ದಾರೆ ಅಂದರೆ ಅಲ್ಲೋಗಿ ಕೇಳ್ತಾ ಇಲ್ಲ. ಇದೊಂದು ರೋಡ್ ಮಾತ್ರ 1 ಕಿಲೋಮೀಟ್ರನ್ನ ಗತಾಯ ಇವ್ರು ವ್ಯಾಪಾರ ಮಾಡೋಕ್ಕೆ ಕೊಡ್ತಾ ಇಲ್ಲ. ಮಹಾನಗರ ಪಾಲಿಕೆಯಲ್ಲಿ ಯಾರು ಸಿಬ್ಬಂದಿ ವರ್ಗದವರಂತೆ ಅವ್ರು 4 ರಿಂದ 5 ಜನ PKS ಇವ್ರನ್ನ ಮುನ್ಸಿಪಲ್ ಪೌರ ಕಾರ್ಮಿಕರ ಹುಡುಗರನ್ನ ಕರ್ಕೊಂಬಂದು ಇಲ್ಲಿ ಕಾವಲಿಗೆ ಹಾಕ್ತಾರೆ. ಅದ್ರ ಬದಲು ಸೆಕ್ಯೂರಿಟಿ ಯಾರನ್ನ ಬಿಡಿ, ಇಲ್ಲ ಒಂದು CC ಕ್ಯಾಮ್ರಾವನ್ನು ಅಳವಡಿಸಿ. ಈಗ ರೋಡ್ಗಳಲ್ಲಿ ಆಕ್ಸಿಡೆಂಟ್ ಆಗ್ತಿದೆ, ಆ ಉಬ್ಬುಗಳನ್ನ ಮಾಮೂಲಿ ಗಾಡಿಗಳಲ್ಲಿ ಇದು ಮಾಡ್ತಾರೆ, ಫೈನ್ ಹಾಕ್ತಾರೆ, ಅಲ್ಲಿ ಹಳ್ಳ ಬಿದ್ದಿರ್ತಕ್ಕಂಥವನ್ನ ಸರಿ ಮಾಡಲ್ಲ. ಸರ್ ನಮಗೆ ಏನಿಲ್ಲ, ಬಡ ಕುಟುಂಬಗಳಿಗೆ ನ್ಯಾಯ ಸಿಕ್ಕಲಿ. ಅಧಿಕೃತವಾಗಿ ಯಥಾ ಪ್ರಕಾರ ವ್ಯಾಪಾರ ಏನು ಮಾಡ್ತಿದ್ರು ಅವ್ರಿಗೆ ಮಹಾನಗರ ಪಾಲಿಕೆಯಿಂದ ಏನು ಪರವಾನಗಿ ಹೊಂದಿದಾರೋ, ಅವ್ರಿಗೆ ಲೈಸೆನ್ಸ್ ಏನು ಕೊಟ್ಟಿದ್ದಾರೋ, ಸಾಲಗಳನ್ನು ಕೊಟ್ಟಿದ್ದಾರೆ, ಅವ್ರು ವ್ಯಾಪಾರ ಮಾಡಿ ಅವ್ರ ಕುಟುಂಬ ಇದಕ್ಕೆ ಬರಲಿ. ಅವ್ರಿಗೂ ಮನೆ ಕಡೆಗೆ ಏನಾರ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿದ್ದಿದ್ರೆ ಅವ್ರು ಇಲ್ಲಿ ಬೀದಿಗೆ ಬಂದು ಕುತ್ಕೊತಾ ಇರಲಿಲ್ಲ, ಫುಟ್ಪಾತ್ ವ್ಯಾಪಾರ ಮಾಡ್ತಾ ಇರಲಿಲ್ಲ. ಯಾಕೆ అవును ಸರ್, ಯಥಾಸ್ಥಿತಿ ಏನಿದೆಯೋ ಅದನ್ನು ಬೀದಿ ಬದಿ ವ್ಯಾಪಾರ ಮಾಡೋಕ್ಕೆ ನಮಗೆ ಅನುಮತಿಯನ್ನು ಮಾಡಿಸ್ಕೊಡಿ, ಈ ಕುಟುಂಬಗಳಿಗೆ ನೆರವಾಗಲಿ ಅಂತ ಹೇಳಿ ಮೂಲಕ ಹೇಳ್ತಾ ಇದ್ದೀನಿ. ಅದೇನೇ ಆಗಲಿ, ಯಾವುದೇ ನೋಟಿಸ್ ಅನ್ನ ಕೊಡದೆ ಅಥವಾ ಸೂಚನೆ ಕೊಡದೆ ಬಡ ವ್ಯಾಪಾರಸ್ಥರ ಮೇಲೆ ಕ್ರಮ ಕೈಗೊಂಡಿರುವುದು ವಿಪರ್ಯಾಸ.
ತುಮಕೂರು ಮಹಾನಗರ ಪಾಲಿಕೆಗೆ ಬಂದಿರುವ ನೂತನ ಕಮಿಷನರ್ ಬಿ ಶುಭಾ ಅವರು ಕಸದ ಸಮಸ್ಯೆ ನಿರ್ವಹಣೆ ಸೇರಿ ನಾನಾ ಕೆಲಸಗಳ ಮೂಲಕ ತುಮಕೂರಿಗರ ಮನಸ್ಸು ಗೆಲ್ತಿದ್ದಾರೆ. ಆದ್ರೆ ಈಗ ಬೀದಿ ಬದಿ ವ್ಯಾಪಾರಿಗಳ ಮೇಲಿನ ಕ್ರಮದಿಂದ ಕೆಲ ಜನರ ಮನಸ್ಸಿನಲ್ಲಿ ಬೇಸರ ತರಿಸ್ತಾ ಇದೆ. ಕೂಡಲೇ ಈ ಬಗ್ಗೆ ತುಮಕೂರು ಮಹಾನಗರ ಪಾಲಿಕೆಯ ಕಮಿಷನರ್ ಎಚ್ಚೆತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ನೆರವನ್ನ ನೀಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ದರ್ಶನ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಯಾವುದೇ ನೋಟಿಸ್ ಇಲ್ದಲೇ ಮಾಹಿತಿ ಇಲ್ದಲೇ ಏಕಾಏಕಿ ಅವರು ಬಂಡವಾಳ ಹಾಕಿರೋಂಥ ಬಂಡವಾಳ ಎಲ್ಲ ಇವತ್ತು ಲಾಸ್ ಆಗಿದ್ದಾವೆ. ಏಕಾಏಕಿ ತೆರವು ಮಾಡಿಸಿದ್ದಾರೆ. 10 ವರ್ಷದಿಂದ ಅಲ್ಲಿ ಅಂಗಡಿ ಮಾಡಿದ್ದೀವಿ ಸರ್, ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಏನಿಲ್ಲ. ಏಕಾಏಕಿ ಬಂದ್ಬಿಟ್ಟು ಅಂಗಡಿ ಎತ್ತೆತ್ತಿಗೆ ಸಾಲ ಒಂದು ತಿಂಗಳಾಯ್ತು, 25 ದಿವಸ ಆಯ್ತಾ ಬಂತು. ನಾವು ಮನೆ ಬಾಡಿಗೆ ಕಟ್ಟೋಣ, ಮಕ್ಳು ಫೀಸ್ ಕಟ್ಟೋಣ. ಅಲ್ಲಿ ಸಿದ್ಧಾರ್ಥ ಕಾಲೇಜ್ ರೋಡಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ, ಅಲ್ಲಿ ಜಾಗ ಇದೆ ಅಂತ ಹೇಳ್ತಾರೆ. ಅಲ್ಲಿ ನೋಡಿದ್ರೆ ಪ್ರೈವೇಟ್ ಪ್ರಾಪರ್ಟಿ ಅವ್ರು ಬಂದು ಅವ್ರು ಗಲಾಟೆ ಮಾಡ್ತಾರೆ. ಇಲ್ಲಿ ಫಾರೆಸ್ಟ್ ಆಫೀಸ್ ಪಕ್ಕ 5 ಜನಕ್ಕೆ ವ್ಯಾಪಾರಕ್ಕೆ ಜಾಗ ಇದೆ, ಅಲ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲೋದಂದ್ರೆ ಎದುರುಗಡೆ ಬಿಲ್ಡಿಂಗ್ ಅವರು ಇದು ಪಾರ್ಕಿಂಗ್ ಮಾಡಕ್ಕೆ ಬಂದಿರೋದು ನಿಮ್ಗೆ ಯಾರು ಹೇಳಿದ್ರು ಅಂತ ಹೇಳಿ ವ್ಯಾಪಾರಸ್ಥರ ಮೇಲೆ ಜಗಳ ಮಾಡ್ತಾರೆ. ಈಗ ಅನುಮಾನ ಬಂದಿರೋದೇನು ಅಂದರೆ ಮಾನ್ಯ ಸಚಿವರು, ಗೃಹ ಸಚಿವರು ಮುಖ್ಯಮಂತ್ರಿ ಆದಿದ್ದಾದಮೇಲೆ, ಉಪಮುಖ್ಯಮಂತ್ರಿಗಳು ಆದಿದ್ದಾದಮೇಲೆ ಅವ್ರದ್ದಿಲ್ಲೇ ಒಂದು ಕಾಲೇಜ್ ಇದೆ, ಅವರಿಲ್ಲ ಓಡಾಡ್ತಾರೆ ಅಂತ ಹೇಳಿ